ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಈ ಸಂಡೇ ಅಂದರೆ ಈ ಭಾನುವಾರ ನಾವು ಫಿಶ್ ಮಾರ್ಕೆಟಿಗೆ ಹೋಗಿದ್ದೀನಿ. ಸೊ ಒಬ್ಬನೇ ಹೋಗಿದ್ದೀನಿ. ಸೊ ಲಾಸ್ಟ್ ಸಂಡೇ ನಮ್ಮ ಮನೆಯವ್ರು ಮಟನ್ ತೊಗೊಂಬಂದಿದ್ದಪ್ಪ, ಮಟನ್ ಬೇಡ ಅಂತ ಹೇಳಿದ್ರು. ಹಂಗಾಗಿ ಸೊ ಹುಡುಗರಿಗೆ ಫಿಶ್ ಅಂದರೆ ಇಷ್ಟ, ಎಸ್ಪೆಷಲಿ ನನ್ನ ಮಗ್ಗೆ. ಹಂಗಾಗಿ ಫಿಶ್ ತೊಗೊಂಬ ಅಂತ ಹೇಳಿದರು. ಹಂಗಾಗಿ ಈ ಫಿಶ್ ಮಾರ್ಕೆಟಿಗೆ ಬಂದಿದ್ದೀನಿ ನೋಡಿ. ಸೊ ನಮೂನಿ ಫಿಶ್ ಇದ್ದಾವೆ. ಸೊ ಎಲ್ಲಿ ಫಿಶ್ ಮಾರ್ಕೆಟ್ ಅಂದರೆ ಧಾರವಾಡ. ಸೊ ಧಾರವಾಡದಕ್ಕೆ ಸುಮಾರು ಅರಬ್ಬಿ ಸಮುದ್ರದಿಂದ ಮೀನುಗಳು ಬರ್ತವೆ. ಸೊ ಇದು ಅದೆಂಥ ಕಾಯಿ ಅಂತಾರೆ ಅದನ್ನು, ಯಾವ ಫಿಶ್ ಅಂತಾರಪ್ಪ, ಏಡಿಕಾಯಿ ಅಂತಾರೆ ನಮ್ಮ ಕಡೆ. ಕೆಲವೊಂದು ಮೀನುಗಳು ನಮೂನಿ ಥರದ ಮೀನುಗಳು ಇದ್ದಾವೆ. ಆಗಲಿ ಫೈನಲಾಗಿ ಒಂದು ಮೀನನ್ನ ಫೈನಲ್ ಮಾಡಿದೆ. ಅದು 1.5 kg ಏನೋ ಇದೆ ಮೇ ಬಿ. ಸೊ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಸ್ತಾಯಿದ್ದೀನಿ ನೋಡಿರಿ. ಕ್ಲೀನಿಂಗ್ ಮಾಡಿಸೋದ್ರ ಮುಖಾಂತರ ಫೈನಲ್ ಮಾಡಿದೆ. ಈ ಥರ ಅವರೇ 20 ರೂಪಾಯಿ ಕೊಟ್ಟರೆ ಕೆಜಿಗೆ 20 ರೂಪಾಯಿ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಇದನ್ನೆಲ್ಲ ಮನೆಗೆ ತೊಗೊಂಬಂದು ನಾವು ಕ್ಲೀನ್ ಮಾಡೋಷ್ಟು ಪೇಷನ್ಸ್ ಇರೋಲ್ಲ. ಸೊ ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಕ್ಲೀನ್ ಮಾಡಿ ಸಣ್ಣಗೆ ಮಾಡಿದ್ರು ನೋಡಿ, ಒಂದೊಂದು ಚಿಕ್ಕ ಪೀಸ್ ಮಾಡಿ ಅಂತ ಹೇಳಿದ್ದಕ್ಕೆ ಸೊ ಅವ್ರು ಚಿಕ್ಕ ಪೀಸ್ ಮಾಡಿಕೊಟ್ಟಿದ್ದಾರೆ. ಪಕ್ಕದ ಮನೆಯವರು ಒಂದು ಅರ್ಧ kg ಹೇಳಿದರು. ಅವ್ರಿಗೂ ಸಹ ಹೇಳಿದ್ರು ಇದು ತಲೆ. ಸೊ ಫಿಶ್ ತಲೆನ 2 ಭಾಗ ಮಾಡಿ ಅದರೊಳಗಿಂದು ತೆಗಿತಾರೆ, ವೇಸ್ಟೇಜ್ ತೆಗೆದು. ಸೊ ಅದನ್ನು ಇದೇನು ಮಾಡಿದರು. ಸೊ ಸದ್ಯಕ್ಕೆ ಅತಿ ಕೆಮಿಕಲ್ ಇಲ್ದಿರೋ ಊಟ ಅಂತಂದರೆ ಪದಾರ್ಥ ಅಂದರೆ ಫಿಶ್ ಅಂತ ಹೇಳ್ಬೋದು. ಯಾಕಂದರೆ ನೀರಲ್ಲೇ ಇದೇನಾಗುತ್ತೆ. ಸೊ ಪ್ರತಿಯೊಂದು ತರಕಾರಿಗೂ ಹಿಡಿದು ಕುರಿ ಮಟನ್ನು, ಸೊ ಮೇಕೆ ಮಟನ್ನು, ಎಲ್ಲ ಮಟನ್ಗೂ ಕೆಮಿಕಲ್ ಆಗುತ್ತೆ. ಕುರಿ ಚೆನ್ನಾಗಿ ದಷ್ಟಪುಷ್ಟ ಬರಲ್ಲ ಅಂತ ಇಂಜೆಕ್ಷನ್ ಮಾಡಿಸ್ತಾರೆ ಕೆಲವೊಂದು ಕಡೆ. ಸೊ ಅದು ಮಟನ್ ಕೂಡ ಸ್ವಲ್ಪ ನಮಗಿದೇನೆ. ಬಟ್ ಈ ಮೀನಿಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಏನೋ ಸ್ವಲ್ಪ ಲೇಟ್ ಮಾಡಿ ತಿನ್ಬೋದು ಅಷ್ಟೇ. ಇದು ಪಕ್ಕದ ಮನೆಯವ್ರದ್ದು. ಸೊ ಅರ್ಧ kg ಹೇಳಿದರು ಅವರು, ತೊಗೊಂಬರ್ರಿ ಸರ್ ನಮಗೆ ಅಂತಂದೇಳಿ. ಅರ್ಧ kg ಬಂದಿರಲಿಲ್ಲ, 700 ಗ್ರಾಮ್ ಇದೆ ಈ ಮೀನು. ಸೊ ಅವರಿಗೆ ಕಟ್ ಮಾಡಿಸ್ಕೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಬರ್ರಿ ಅಂತಂದೇಳಿ ಅವ್ರು ಹೇಳಿರೋದ್ರಿಂದ ಸೊ ಅವರಿಗೂ ಸಹ ಫಿಶ್ಶೇ ತೊಗೊಂಡು ಬಂದೆ ಇವತ್ತು. ಅವ್ರ ಮನೇಲಿ ಇನ್ನೇನು ಸ್ಪೆಷಲಾಗಿ ಬರೋದು. ಸೊ ಮನೇಲಿ ಯಾರಿಲ್ಲ ಅಂತಂದೇಳಿ ಹೇಳಿದ್ದಕ್ಕೆ ಅವ್ರ ಮನೆಗಳು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತಂದಕ್ಕೆ ಸೊ ನಾನೇ ತೊಗೊಂಬಂದು ಕೊಟ್ಟೆ ಅವ್ರಿಗೂ ಸಹ. ಅವ್ರದ್ದು ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕ್ಲೀನಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಎಂಟ್ರೆನ್ಸ್ ಮತ್ತು ಹೊರಗಡೆ ಬಂದೆ ನೋಡಿ. ಹೊರಗಡೆ ಬರಬೇಕಾದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ತುಂಬ ಮೀನುಗಳಿದ್ದಾವೆ. ಸೊ ಅಲ್ಲಿಗೆ ಹೋದರೆ ಮಾರ್ಕೆಟಲ್ಲಿ ಯಾವ ಮೀನು ತೊಗೋಬೇಕು, ಯಾವ ಮೀನು ಬಿಡಬೇಕು ಅಂತ ನಮೂನಿ ಕಲರು, ದೊಡ್ಡ ಹಾವು ಮೀನು, ಕಾಟ್ಲೆ ಮೀನು, ಡೋರಿ ಮೀನು, ಗೌರಿ ಮೀನು, ಬಾಂಗ್ಡ, ಈ ಥರ ಎಲ್ಲ ಮೀನುಗಳಿದ್ದಾವೆ. ಸೊ ಅದಾದಮೇಲೆ ಫೈನಲಾಗಿ ಮನೆಗೆ ಬಂದೆ. ಎಲ್ಲ ನಮ್ಮ ಮನೆಯವ್ರು ಕ್ಲೀನ್ ಮಾಡಿಟ್ಟು ಸೊ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಮತ್ತು ಮಸಾಲೆ, ನಿಂಬು, ಖಾರದ ಪುಡಿ, ಉಪ್ಪು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದರು. ಸೊ ಅದರಲ್ಲಿ ನೋಡಿ, ಇದು ಫಿಶ್ ಫ್ರೈ ಮಸಾಲ ಅಂತ ಕರೀತಾರೆ. ಇದನ್ನು ಹಾಕಿ ಸೊ ನಾನು ಒಂದು ಫಿಶ್ ಫ್ರೈಗೆ ರೆಡಿ ಮಾಡೋಕ್ಕೆ ಹೇಳಿದರು. ಸೊ ಅದನ್ನೆಲ್ಲ ಅವರೇ ರೆಡಿ ಮಾಡಿದರು. ನಾನು ಸೊ ಎಲ್ಪ್ ಮಾಡಿದೆ ಜೊತೆಗೆ. ನಿಂಬು ಇರಬೇಕು, ಉಪ್ಪು, ಅದು ಮನೇಲೇ ರೆಡಿ ಮಾಡಿರ್ತಕ್ಕಂಥ ಮಸಾಲೆ, ಇದೆಲ್ಲ ಆಯಿತು. ಇದನ್ನೆಲ್ಲ ರೆಡಿ ಮಾಡಿ ಇದನ್ನೆಲ್ಲ ಹಿಂಗೆಲ್ಲ ಹೇಳು ಅಂತಂದೇಳಿ ಅವರು ಅಡ್ವಾನ್ಸಾಗಿ ನನಗೆ ಹೇಳ್ತಾ ಇದ್ದಾರೆ ನೋಡಿರಿ. ಇದನ್ನ ಹಿಂಗೆ ಹೇಳ್ಬೇಕು, ಇದನ್ನ ಹಿಂಗೆ ಹೇಳ್ಬೇಕು, ಇದನ್ನ ಹಿಂಗೆ ಬಿಡಬೇಕು ಅಂತ. ಅವ್ರ ವಿಡಿಯೋಗೆ ಬರೋಲ್ಲ. ಸೊ ನಾನು ವಿಡಿಯೋ ಬರ್ತೀನಿ ಅಂದರೆ ಬೇಡ ಅಂತಾರೆ. ಸೊ ನೋಡಿ ಅದನ್ನೆಲ್ಲ ಆದಮೇಲೆ ಸೊ ನಿಂಬೆಹಣ್ಣು ತೊಗೊಂಡು ಸೊ ಅದರಲ್ಲಿರ್ತಕ್ಕಂಥ ಬೀಜ ತೆಗೆದು ಹುಳಿನ ಹಿಂಡಬೇಕು. ಸೊ ನಿಂಬು ಹುಳಿ ಹಿಂಡಿ ಸೊ ನೋಡಿ ಎಲ್ಲ ಹುಳಿ ಹಿಂಡಿ ಆದಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನೇ ಮಾಡ್ತಿದ್ದೀನಿ. ಸೊ ನೀನು ಮಾಡಿಕೊಡು, ಆಮೇಲೆ ನಾನು ಮಾಡ್ತಂದ್ರು ಅವರು. ಹಂಗಾಗಿ ಸೊ ಅದನ್ನೆಲ್ಲ ಕಲಿಸ್ತಾಯಿದ್ದೀನಿ. ವೀಡಿಯೋ ನಿಂದಪ್ಪ ನೀನೇ ಮಾಡಂದರು. ಆಯ್ತಮ್ಮ ನಾನೇ ಮಾಡ್ತೀನಿ ಅಂತಂದೇಳಿ ಎಲ್ಲ ಕಲಿಸ್ತಿದ್ದೀನಿ. ಸೊ ಅದಕ್ಕೆ ಆ ಫಿಶ್ಶಿಗೆ ಆ ಮಸಾಲೆನ ಪೇಸ್ಟ್ ಮಾಡ್ತಾಯಿದ್ದೀವಿ ಹಿಂದೆ ಮುಂದೆ. ಸೊ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೋ ಅಲ್ಲೆಲ್ಲ ಸ್ಪೇಸ್ಗೆ ಸೊ ಪೇಸ್ಟ್ ಮಾಡೋದು. ಸೊ ನಮ್ಮ ಮನೆಯವರು ಆಮೇಲೆ ನಾನೊಂದು ಮಾಡಿದೆ. ಸೊ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಅಂದಿದ್ದಕ್ಕೆ ಮತ್ತು ಅವ್ರು ನಮ್ಮ ಮನೆಯವರೇ ಇಸ್ಕೊಂಡು ಅವರೇ ಪೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಎಲ್ಲ ಪೇಸ್ಟ್ ಮಾಡಬೇಕು. ಅದಕ್ಕೆ ಪೇಸ್ಟ್ ಮಾಡಿ ಅದು ಭಾಳ ಅನಿಸುತ್ತೆ ನಮ್ಮ ನೋಡೋಕ್ಕೆ. ಬಟ್ ಅದೆಲ್ಲ ಅಂಟಿರಂಗಿಲ್ಲ ಅದರೊಳಗಡೆ. ಸೊ ಅದು ಎಷ್ಟು ಬೇಕು ಅಷ್ಟು ತೊಗೊಳುತ್ತೆ. ಅದು ತೊಗೊಂಡಾದ್ಮೇಲೆ ಅದನ್ನೆಲ್ಲ ಪೇಸ್ಟ್ ಮಾಡ್ತಾ ಇದ್ದಾಳೆ. ನೋಡಿ
ಸೊ ಒಳ್ಳೆಯ ಒಂದು ರೆಸಿಪಿ. ಸೊ ಫಿಶ್ ಫ್ರೈ ಸೊ ಮಕ್ಕಳಿಂದ ಹಿಡಿದು ನಮಗೂ ಸಹ ಒಳ್ಳೆ ಆರೋಗ್ಯದಾಯಕ ಒಂದು ಪದಾರ್ಥ. ಒಂದು ಚೆನ್ನಾಗಿದೆ ತಿನ್ನೋದಕ್ಕೆ. ನಾನ್ ವೆಜ್ ಪ್ರಿಯರಿಗೆ ಫಿಶ್ ಊಟ ಒಳ್ಳೆಯ ಊಟ. ಫ್ರೈ ಆಗಿರ್ಬೋದು, ಸಾಂಬಾರಾಗಿರ್ಬೋದು. ಸೊ ಮೀನಿನ ಊಟ, ಮೀನಿನ ತಲೆ, ಆದರೆ ಎಸ್ಪೆಷಲಿ ಮೀನು ತಲೆ ತಿನ್ಬೇಕಂತ ಹೇಳ್ತಾರೆ. ನಾನು ತಿನ್ನಲ್ಲ, ನಮ್ಮ ಮನೆಯವ್ರು ತಿಂತಾರೆ. ಎಷ್ಟು ಕ್ಲೀನಾಗಿ ಮಾಡ್ತಿದ್ದಾರೆ ನೋಡಿರಿ. ಸುಮಾರು ಸಲ ಮಾಡಿದ್ದಾರೆ ಇದನ್ನು ಫ್ರೆಂಡ್ಸ್. ನೋಡ್ತು ನಾವೆಲ್ಲ ಮಸಾಲೆ ಹಾಕಿ ಎಲ್ಲ ಇದೇನು ಮಾಡಿ ಫ್ರೈ ಮಾಡೋದಕ್ಕೆ ಹಚ್ಚಿ ಇಟ್ಟಿದ್ದೀವಿ, ಸರಿನಾ. ಸೊ ಸುಮಾರು ಒಂದು 25 to 30 ಮಿನಿಟು. ಸೊ ಇದನ್ನು ಹಂಗೆ ಆರೋಕ್ಕೆ ಬಿಡಬೇಕು. ಸೊ ಇದು ಆರೋಕ್ಕೆ ಬಿಟ್ಟ ಆದಮೇಲೆ ಸೊ ನಾವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದಾದಮೇಲೆ ಫ್ರೈ ಮಾಡೋದು ಯಾವ ರೀತಿ ಅಂತೇಳಿ ಸೊ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಅಡುಗೆ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದಾರೆ. ಸುಮಾರು ಸಲ ನಾವು ಆಲ್ರೆಡಿ ಈ ಥರ ಫಿಶ್ ಫ್ರೈ ಮಾಡ್ಕೊಂಡು ತಿಂದಿದ್ವಿ. ಬಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆದಮೇಲೆ ಸೊ ನನ್ನ ವ್ಯೂಸು ಮತ್ತು ಲೈಕ್ಸು ಸಬ್ಸ್ಕ್ರೈಬರು ಜಾಸ್ತಿ ಆದಮೇಲೆ ಸೊ ಫಸ್ಟ್ ಟೈಮ್ ಫಿಶ್ ಮಾಡ್ತಾ ಇರೋದು. ನನ್ನ ಮಗ ಫುಲ್ ಖುಷಿ ಪಡ್ತಿದ್ದಾನೆ ಫಿಶ್ ಮಾಡೋದು ನೋಡಿ. ಸೊ ಈ ಥರ ಒಂದು ಫಿಶ್ನ ಇದರಲ್ಲಿ ಬಾಣಲಿ ಮೇಲೆ ಹಾಕಿ ಮತ್ತು ಅದ್ರ ಮೇಲೆ ಎಣ್ಣೆ ಹಾಕಬೇಕು. ಒಬ್ಬನೇ ಹಾಡು ಹೇಳ್ತಿದ್ದಾನೆ ಮಗ ಫಿಶ್ ತಿನ್ನೋದಕ್ಕೆ ಅಡ್ವಾನ್ಸ್ ಆಗಿ. ಸೊ ಒಂದು ಸ್ವಲ್ಪ ಒಂದು ಸೈಡು ಬೇಯಿಸಿ ಆದಮೇಲೆ ಸೊ ಅದನ್ನು ಮತ್ತೆ ಉಲ್ಟಾ ಹಾಕಿ ಸೊ ಮತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಸೊ ಈ ಬಾಣಲಿ ಒಳಗಡೆ ಎಣ್ಣೆ ಹಾಕಿ ಕೊರಿತಾರೆ. ಅಂದರೆ ಇದನ್ನು ಯಾವ ಥರ ಅಂತಂದರೆ ಮೆಣಸಿನ್ಕಾಯಿ ಮತ್ತು ಇದನ್ನು ಕೊರಿತಾರಲ್ಲ ಆ ಥರ ಕರೀತಾರೆ. ಬಟ್ ನಾವು ಅದಕ್ಕಿಂತ ನಮ್ಗೆ ಇದೇ ಥರ ಟೇಸ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಸೊ ನಾವು ಈ ಥರ ತಿಂತೀವಿ, ಈ ಥರ ಮಾಡ್ಕೊಂಡು ತಿಂತೀವಿ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟು. ನಿಮ್ಗೆ ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಸೊ ಈ ಥರ ಆ ಥರ ಮಾಡೋರು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇದು ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಫ್ರೆಂಡ್ಸ್ ಫೈನಲ್ ಆಗಿ ಸೊ ಫಿಶ್ ಫ್ರೈ, ತವಾ ಫಿಶ್ ಫ್ರೈ ರೆಡಿಯಾಗಿದೆ. ಸೊ ತವಾ ಫಿಶ್ ಫ್ರೈ ರೆಡಿಯಾಗಿದೆ. ಸೊ ನನ್ನ ಮಗ ರೆಡಿಯಾಗಿದ್ದಾನೆ ಕೂತ್ಕೊಂಡು ತಿನ್ನೋದಕ್ಕೆ. ಏನು ರೀ ಪ್ರಣವ್ ಅವರೇ, ರೆಡಿನಾ? ಹ್ಞೂ ಅಂತಿದ್ದಾರೆ. ಸೊ ಈ ಥರ ಎಲ್ಲ ಫೈನಲ್ ಫಿನಿಶಿಂಗ್ ಬಂದಿದೆ. ಇದಾದಮೇಲೆ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಇಲ್ಲಿವರೆಗೂ ಕೆಮ್ಮಾಗ್ಬಿಡ್ತು, ಸೊ ಘಾಟಿದೆ. ಬೇಕಾ? ಸೊ ಪ್ರಣವ್ ಬೇಕಂತ ನೋಡ್ರಿ. ಸೊ ರೆಡಿ ಆಗೈತೆ. ಫಸ್ಟ್ ನನಗೆ ತಿನ್ಸಂತಿದ್ದಾನೆ ಅವನು. ಈ ಥರ ಎಲ್ಲ ಮುಳ್ಳು ತೆಗೆದು ಸೊ ಅವನಿಗೊಂದು ತುತ್ತು ಮತ್ತೆ 2 ತಗೊಂಬಂದು ಹಾಕಿದರೆ 4 ತಿನ್ಬೇಕಲ್ಲ ನಾನು ಮತ್ತು ನನ್ನ ಮಗ ಸೇರಿ. 4 ತಿನ್ಬೇಕಾ? ಗಾನವಿ 4 ತಿನ್ಬೇಕು ನೀವು ಅಂತ ಹೇಳ್ತಾರಲ್ಲ, 4 ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲ, ಹಂಗಾಗಿ 4 ಅಂತೆ. ಏನ್ರಿ ಪಳೆಗಾರ್ರೆ, ಏನ್ರಿ ಚೆನ್ನಾಗೈತ್ರಿ? ಚೆನ್ನಾಗೈತಾ? ಓ ಫಿಶ್ ಫ್ರೈ ಚೆನ್ನಾಗೈತಾ? ಸೊ ಓದ್ತಾ ಇರೋದಕ್ಕೋಸ್ಕರ ನನ್ನ ಮಗಳಿಗೂ ಸಹ ಗಾನವಿಗೂ ಒಂದು ತುತ್ತು ತಿನ್ನಿಸ್ಬೇಕಂತೆ. ಸೊ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಬುದ್ಧಿಶಕ್ತಿ ಜಾಸ್ತಿ ಬರ್ತದೆ. ಫ್ರೆಂಡ್ಸ್ ಇದಾಗಿತ್ತು ಈ ಭಾನುವಾರದ ಒಂದು ಕಿಚನ್ ರೆಸಿಪಿ. ಸೊ ಲಾಸ್ಟ್ ಸಂಡೇ ಒಂಥರ ತೊಗೊಂಡ್ಬಂದಿದ್ವಿ, ಈ ಸಂಡೇ ಫಿಶ್ ತೊಗೊಂಡ್ಬಂದಿದ್ವಿ. ಇದೇ ರೀತಿಯಾಗಿ ಸೊ ಮುಂದಿನ ವಾರ ಅಥವಾ ಮುಂದಿನ ಒಂದು ವೀಡಿಯೋದಲ್ಲಿ ಸೊ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ. ನಿಮ್ಮ ತಿಪ್ಪೇಸ್ವಾಮಿ, ಕನ್ನಡಿಗನ ಕಡೆಯಿಂದ.